ಸದ್ಗುರುನಾಥನಾಗಿರತಕ್ಕಂಥ ಶಿವಸಿದ್ಧ ಗುರು ಬೀರಲಿಂಗೇಶ್ವರರ ಅತ್ಯಂತ ಪಾವನಕರವಾದಂಥ ಮಹಾಪುರಾಣವನ್ನು ತಾವುಗಳೆಲ್ಲ ಬಹಳ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ನಿನ್ನೆ ಕಾಳರುದ್ರ ಭೂಮಿ ಕೊದಲಿಗಿ ನಂದನವನ ಕಾಂಚಾಳ ಮರದಲ್ಲಿರುವಂಥ ತೊಟ್ಟಿಲ ಮಗುವನ್ನು ಧರ್ಮನ್ಯಾಯ ಸಮ್ಮತವಾಗಿ ಜಗಜ್ಜನನಿ ಮಾಯಕ್ಕ ದೇವಿಯ ಮಗು ತೊಟ್ಟಿಲ ಸಮೇತವಾಗಿ ಸ್ವಾಧೀನ ಆಗ್ತು. ಚಂದನಗಿರಿಯಲ್ಲಿ ಜನಿಸಿದಂಥ ಬೀರದೇವರ ಮಂದನಗಿರಿಯಲ್ಲಿ ತನ್ನ ಬಾಲಲೀಲೆಯನ್ನು ತೋರುವ ಪ್ರಸಂಗ ಒದಗಿ ಬಂತು. ಯಾರೇನ ಮಾಡುವರೋ ಯಾರಿಂದಲೇನಗದೋ ಪೂರ್ವ ಜನ್ಮದ ಕರ್ಮ ಇಧಿವೆನ್ನ ಬಿಡದು. ಹರಿಹರಾದಿಗಳಿಗೆ ಸಹಿತ ಈ ಕರ್ಮ ದೋಷ ಯಾರನ್ನು ಕೂಡ ಬಿಡಾಕಿಲ್ಲ. ಬೀರದೇವರ ಮಾಯಕ್ಕನ ಪ್ರೀತಿ ವಾತ್ಸಲ್ಯದಿಂದ ಅತ್ಯಂತ ಸುಂದರವಾಗಿ ಹುಣ್ಣಿಮೆಯ ಚಂದ್ರನಂತೆ ದಿನ ದಿನ ಬೆಳೀತಾ ನಡೀತಾ ಇದ್ದಾನೆ. 5 ವರ್ಷದ ಬಾಲಕನಾಗ್ತಾ ಇದ್ದಾನೆ. ಒಂದು ಸಲ ಭಾಳ ಹಠವಾದಿ ಇದ್ರಿ ಅವ ಬಾಲಿ ಹಿಡ್ಕೊಂಡ. ಅವನ ಬಾಯಿಗೆ ಏನಾರೇ ಒಂದು ಬೇಕು ಅಂತ ಬಂತು ಶಬ್ದ ಅಂತಂದ್ರೆ ಅದು ಕೊಡೋವರೆಗೆ ಆತ ತನ್ನ ಹಠಾನೇ ನಿಲ್ಲಿಸ್ತಾ ಇಲ್ಲ. ಮಾಯಮ್ಮ ದೇವಿ ಬಹಳ ಜಾಗೃತೆಯಿಂದ ಇವನ್ನ ನೋಡ್ಕೊಂಡು ಹೋಗ್ತಾ ಇದ್ಲು. ರಾತ್ರಿ ಹಗಲು ಸದಾ ಅವನ ಚಿಂತಿನ ಆಕೆಗೆ. ಒಂದ್ಸಲ ಏನು ಮಾಡ್ತಾನವ, ಅಕ್ಕ ಅಕ್ಕ ಅಂತ ಕೂಗ್ದ. ಯಾಕಪ್ಪ ಸಿದ್ಧ ಬೀರ, ನಿನಗೇನು ಬೇಕಪ್ಪ ಮಗ ಅಂತ ಕೇಳಿದಾಗ, ಅಲ್ಲಮ್ಮ ಇಲ್ಲಿ ತನಕ ನೀನು ನಿನ್ನ ಕುರಿ ದೊಡ್ಡಿ ಒಳಗಿರತಕ್ಕಂಥ ಎಲ್ಲ ಆಡುಗಳ ಹಾಲನ್ನು ನನಗೇನು ಕುಡಿಯಾಕೆ ಕೊಡ್ತೀಯಲ್ಲ, ಮರಿಗಳೆಲ್ಲ ಕುಡಿದ ಹಾಲು ಎಂಜಲವೇ ಕೊಡ್ತಾ ಇದ್ದಿ, ಅದಕ್ಕೆ ನನಗೆ ಯಾವ ಕುರಿ ಹಾಲನ್ನು ಕೊಡ್ತೀ ನೋಡು, ಆ ಆಡಿನ ಕೆಚ್ಚಲಿಕ್ಕೆ ಯಾವ ಮರಿನೂ ಕೂಡ ಬಾಯಿ ಹಚ್ಚಲಾರದನ್ನ ಮೀಸಲ ಹಾಲನ್ನು ನನಗೆ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಸೂರಂ ದೇವಿ ಅಂದ್ಲು, ಮಾಯಕ್ಕ ದೇವಿ ಅಂದ್ಲು, ಅಲ್ಲಪ್ಪ ಹಿಂಡಿನೊಳಗಿರತಕ್ಕಂಥ ಎಲ್ಲ ಆಡುಗಳು ಮರಿ ಇಲ್ದನ ಹಾಲು ಕೊಡಕ್ಕೆ ಸಾಧ್ಯನೇ ಇಲ್ಲ, ಅದು ಹೇಗೆ ಅಂಥೇಳಿ ಆಕೆ ಸ್ವಲ್ಪ ಚಿಂತೆಯೊಳಗಾಗ್ತಾ ಇದ್ದಾಳೆ. ಆ ಸಮಯದಲ್ಲಿ ಸಾಕ್ಷಾತ್ ಆ ಪರಶಿವನೇ ಪರಮಾತ್ಮನೇ ಮಾಯಕ್ಕ ದೇವಿಗೆ ಸೂಕ್ಷ್ಮ ಜ್ಞಾನದಿಂದ ಹೇಳ್ತಾ ಇದ್ದಾನೆ, ಮಾಯಮ್ಮ ನಿನ್ನ ತಮ್ಮ ಬೀರ ಹಠ ಮಾಡುತ್ತಾನಂತ ಚಿಂತೆ ಮಾಡ್ತೀಯಾ? ಮಗಳೇ ಚಿಂತೆ ಮಾಡದಿರು, ನಿನ್ನ ಕುರಿ ಹಿಂಡಿನೊಳಗೊಂದು ಹುಟ್ಟು ಕುಮಲಿ ಆಡದು, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದಕ್ಕೆ ಜೋಡೆರಡು ಕೊಳಮಲಿ ಅದಾವ.
ಆ ಮಲಿಗಳಿಂದ ಹಾಲನ್ನು ಹಿಂಡು ಹಾಲು ಬರುತ್ತವ, ನಿಮ್ಮ ತಮ್ಮ ಬೀರಪ್ಪ ಒಯ್ದು ಕುಡಿಸು ಅಂತ ಶಿವ ಹೇಳ್ತಾನೆ. ಜೋಡು ಮಲಿ ಇರ್ತಾವಲ್ಲ, ಕೊಳ್ಳ ಮಲಿ ನೋಡ್ರಿಲ್ಲ. ಆವಾಗ ದೇವಿ ಅಂದ್ಲು, ಅಲ್ಲ ಶಿವನೇ, ಹಿಂಡುವ ದನದ ಕೆಚ್ಚಲದೊಳಗೆ ಕೈ ಹಾಕಿದ್ರು ಒಂದೊಂದು ಸಲ ಹಾಲು ಸಿಗಲ್ಲ. ಕುತ್ತಿಗೆಯಲ್ಲಿ ಜೋತಾಡ್ತಕ್ಕಂಥ ಕೊಳಮಲ್ಲಿಗೆ ಹಾಲು ಬರ್ತಾವಂತೆಲ್ಲ, ಇದೇನು ಕಾರಣ ಅಂತಂದಾಗ ಶಿವನು ಆ ಕುರಿಯ ಪೂರ್ವ ವೃತ್ತಾಂತವನ್ನು ಹೇಳುತ್ತಾನೆ. ಪೂರ್ವ ವೃತ್ತಾಂತ ಅಂದರೆ, ನೋಡಮ್ಮ, ಈ ಕುರಿ ಗಂಧರ್ವ ಲೋಕದಲ್ಲಿ ಒಂದು ಗಂಧರ್ವ ಆಗಿತ್ತು. ನಿಮ್ಮ ತಾಯಿ ಜಗಜ್ಜನನಿ ಪಾರ್ವತಿಯನ್ನು ನೋಡಿ ಒಂದ್ಸಲ ಅಪಹಾಸ್ಯ ಮಾಡಿ ನಕ್ತು. ಈ ಗಂಧರ್ವ, ಹೆಣ್ಣು ಗಂಧರ್ವ ನಕ್ಕಿದ್ದನ್ನು ನೋಡಿ ದೇವಿ ಇದಕ್ಕೆ ಶಾಪ ಕೊಟ್ಟಳು. ನೀನು ಶಿವಲೋಕದಲ್ಲಿದ್ದು, ಸ್ವರ್ಗಲೋಕದಲ್ಲಿದ್ದು, ದೇವಲೋಕದಲ್ಲಿದ್ದು, ದೇವತೆಗಳ ಮಧ್ಯದಲ್ಲಿದ್ದು, ನಿನಗೆ ಪರಮಾತ್ಮನ ಒಡ್ಡೋಲಗದಲ್ಲಿ ಗಾನಗಂಧರ್ವ ನೃತ್ಯ ಇವುಗಳನ್ನು ಮಾಡಲಿಕ್ಕೆ ವಿಶೇಷವಾದಂಥ ಸ್ಥಾನದಲ್ಲಿದ್ದರೂ ಭೂಲೋಕದ ಮನುಷ್ಯರಂತೆ ನೀ ಅಪಹಾಸ್ಯ ಮಾಡಿ ನಗತಿ ಅಂತಂದ್ರೆ ನೀನು ಕುರಿಯಾಗಿ ಹುಟ್ಟು ಅಂಥೇಳಿ ದೇವಿ ಶಾಪ ಕೊಟ್ಟಳು. ಕುರಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟಳು. ಅವಾಗ ಗಂಧರ್ವ ಕೇಳ್ತಂತ, ಅಮ್ಮ ಜಗಜ್ಜನನಿ ತಾಯಿಯೇ, ನಾನು ಅಜ್ಞಾನದ ವಶತ್ವಾಗಿ ನಕ್ಕಿದ್ದಕ್ಕಾಗಿ ನನಗೆ ಕ್ಷಮೆ ತೋರಿ, ಈ ಕುರಿ ಜನ್ಮದಿಂದ ನಾ ಯಾವಾಗ ಮುಕ್ತನಾಗುತ್ತೀನಿ ಅಂತ ಕೇಳಿದಾಗ ದೇವಿ ಭಗವತಿ ಪಾರ್ವತಿ ಹೇಳಿದ್ಲಂತ, ಹೇ ಗಂಧರ್ವಳೆ, ಮುಂದೊಂದು ಕಾಲದಲ್ಲಿ ಈ ಧರಣಿಯ ಮೇಲೆ, ಭೂಮಿಯ ಮೇಲೆ ಅನಂತ ರಾಕ್ಷಸರಗಳ ಉಪಟಳಗಳನ್ನು ನಡೀತಾ ಇದ್ದ. ಅಧರ್ಮ, ಅತ್ಯಾಚಾರ, ಅನ್ಯಾಯ, ಕೊಲೆ, ಸುಲಿಗೆ, ದರ್ಪ ದೌರ್ಜನ್ಯ. ಅಂಥ ಸಮಯದಲ್ಲಿ ನನ್ನ ಒಡೆಯ, ನನ್ನ ಸ್ವಾಮಿ, ಅಣುರೇಣು ತೃಣಕಾಷ್ಠದಲ್ಲಿ ವ್ಯಾಪಕನಾಗಿರತಕ್ಕಂಥ ವಿಶ್ವನಾಥ ಪರಮಾತ್ಮನು ತನ್ನ ಹಣೆಯ ತ್ರಿನೇತ್ರದ ಉರಿಗಣ್ಣಿನಿಂದ ಒಂದು ಹನಿಯನ್ನ ಮಹಾಸಾಧ್ವಿ ಮಣಿಯಳು, ಧರ್ಮವಂತಳು, ಪತಿವ್ರತಾ ಶಿರೋಮಣಿಯಳು, ಅತಿಥಿ ಅಭ್ಯಾಂಗತ ಸತ್ಕಾರ ಮೂರ್ತಿಯಾಗಿರತಕ್ಕಂಥ ಚಂದನಗಿರಿ ಪಟ್ಟಣದ ಭರಮಭೂಪಾಲ ಸುರಾವತಿ ಅಂತಕ್ಕಂಥ ಧರ್ಮಪತ್ನಿಯ ಸಂಭೂತನಾಗಿ ಶ್ರೀ ವೀರಭದ್ರನೇ ಶಿವಸಿದ್ಧ ಬೀರಲಿಂಗನಾಗಿ ಜನ್ಮ ತಾಳ್ತಾನೆ. ಆತ ಸೋದರ ಮಾವನ ಕಪಟ ಕಾರಸ್ಥಾನಕ್ಕಾಗಿ, ಹೊಟ್ಟೆ ಕಿಚ್ಚಿಗಾಗಿ ಅರಮನೆಯೋಳು ಆಡುವ ತೊಟ್ಟಿಲ ಅರಣ್ಯಕ್ಕೆ ತಳ್ಳುವಂಥ ಪ್ರಸಂಗ ಬರುತ್ತದೆ. ಆ ಕಾಲದಲ್ಲಿ ದಿಬ್ಬಿ ಚಾಮರಾಯನ ಮಕ್ಕಳಾಗಿರತಕ್ಕಂಥ ಅಕ್ಕಮ್ಮ ಮಾಯವ ಕುರಿಗಳನ್ನು ಕಾಯ್ತಾ ಕಾಡ್ರುದ್ರ ಭೂಮಿಗೆ ಬಂದು ಆಲದ ಮರಕ್ಕೆ ಜೋತಾಡುವಂಥ ತೊಟ್ಟಿಲಿ ಕೆಳಗೆ ತಗೊಂಡು ಮಾಯಕ್ಕನ ಸ್ವಾಧೀನ ಮಾಡಿ ಆ ಬೀರ ಮಂದನಗಿರಿಯಲ್ಲಿ ಮಗುವಾಗಿ ಬೆಳೆಯುವಾಗ ಮರಿಮುಟ್ಟದ ಹಾಲು ಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾನೆ. ಆವಾಗ ನೀನು ಹೆಣ್ಣು ಅಲ್ಲ ಗಂಡು ಅಲ್ಲ, ಕೊಮಲಿಯಾಗಿ ಹುಡ್ತಿ, ನಿನ್ನ ಕೊರಳಿಗೆ 2 ಜೋಡು ಮಲಿ ಇರ್ತಾವ. ಆ ಮಲೆಯೊಳಗಿಂದ ಹಾಲನ್ನು ಹಿಂಡಿ ಬೀರದೇವರ ಕುಡದ ಅಂತಂದ್ರೆ ನೀನು ಕುರಿ ಜನ್ಮದಿಂದ ಮುಕ್ತಳಾಗಿ ಮತ್ತೆ ಗಂಧರ್ವ ಲೋಕಕ್ಕೆ ಬರುತ್ತಿ ಅಂತ ಇದು ಹಿಂದಿನ ಜನ್ಮದ ಕರ್ಮ. ತಾಯಿ ತಂದಿಗಳೇ, ಬಹಳ ಸುಂದರ ಇತಿಹಾಸ ಇದೆ. ನಮ್ಮ ಸರ್ ಅವರು ಹೇಳ್ದಂಗೆ ನನಗೆ ಸಮಯನೇ ಕಡಿಮೆ, ಅದೇನು ಮಾಡೋದು. ಅದೇನೋ ನೀವು ಅಂತೀರಿ ನೋಡು ಮಾತನಾಗ, ಯಾವಾಗಾರೆ ಕುರಿತೇನವನಿಗೆ ಕೋಳಿಯೇ ನೀಡಂತ. ಹಂಗೆ ನನಗೆ ಭಾಳ ಟೈಮ್ ಬೇಕ್ರಿ ಮಾತಾಡ್ಲಿಕ್ಕೆ. ಯಾಕಂದರೆ ನನಗೆ ಅರ್ಧ ಒಟ್ಟು ವಿಷಯ ಹೇಳೋಕ್ಕಾಗಲ್ಲ. ಕಥಾರಂಭ ಆಯಿತು ಅಂತಂದ್ರೆ ಅದು ವೇದೋಕ್ತವಾಗಿ, ಶಾಸ್ತ್ರೋಕ್ತವಾಗಿ, ಪೌರಾಣಿಕವಾಗಿ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ತತ್ವ ಸಾಹಿತ್ಯ, ಅನುಭವ ಇವಕ್ಕೆಲ್ಲ ಪ್ರಮಾಣ ಹತ್ತವ. ಯವ್ವ,
ನೀವು ಒಂದಿಷ್ಟು ಅಡುಗೆ ಮಾಡಬೇಕಾದ್ರೆ ಎಷ್ಟು ಸಾಮಾನು ಹತ್ತೋ ಗೊತ್ತೇನು? ಹೌದಲ್ಲ? ಅನುಭವ ಇದೆ ನಿಮಗೆ. ಒಂದು ಪಲ್ಯ ಮಾಡಬೇಕಾಯ್ತಂದ್ರೆ ಬೊಗೋಣಿ ಬೇಕು, ಸಾರ ಮಾಡಬೇಕಾಯ್ತಂದ್ರೆ ಗಡಿಗೆ ಬೇಕು, ರೊಟ್ಟಿ ಮಾಡಬೇಕಾಯ್ತಂದ್ರೆ ಕೊಣಂಗೆ ಬೇಕು. ಆ ಬಳಿಕ ಅದೇ ಹಿಟ್ಟಿನಾಗ ಹಸಿ ಹಿಟ್ಟೊಂದು ಬೇರೆ, ಆ ರೊಟ್ಟಿ ತಿರುಗಬೇಕಾದ್ರೆ ಅದಕ್ಕೆ ಒಣ ಹಚ್ಚಲ್ಕೊಂದು ಹಿಟ್ಟು ಬೇಕಲ್ಲ. ಇದ್ರನ ರೊಟ್ಟಿ ಚೆನ್ನಾಗಿ ಅದು ಹಿಗ್ತದ, ತಿಳುವಾಗ್ತದ, ಗೋಲಾಗ್ತದೆ. ಒಣ ಹಿಟ್ಟು ಹಚ್ಚಲಿಲ್ಲ ಅಂದ್ರೆ ಆಗ್ತದೇವು? ಆಗೋದಿಲ್ಲ. ಹಾಗೇ ಪುರಾಣ ಅಂದ್ರೆ ಇದಕ್ಕೆ ಸಮಗ್ರ ಸಾಹಿತ್ಯ ಬೇಕಾಗ್ತದೆ. ಅದ್ರದ್ದು ಲಾಭ ನೀವೆಷ್ಟು ಮಾಡ್ಕೋತೀರೋ ನನಗೆ ಗೊತ್ತಿಲ್ಲ. ಪುರಾಣ ಕೇಳಿದ್ರೆ ಈ ಜನ್ಮ ತಕ್ಷಣದಲ್ಲೇ ಉದ್ಧಾರ ಆಗಬೇಕು. ಏನು ಹೇಳಕತ್ತಿದ್ದೀನಿ ರೀ ಕತಿ? ವಿಷಯ ನಡೆದಿತ್ತು. ಮಂದನಗಿರಿಯೋಳು ಮಾಯಕ್ಕ ದೇವಿಯ ದೊಡ್ಡಿ ಒಳಗ ಅನಂತ ಕುರಿಗಳ ಮಧ್ಯದಲ್ಲಿ ಹೆಣ್ಣು ಗಂಡು ಇಲ್ಲದ ಕೊಮಲಿಯು ಹುಟ್ಟಬೇಕಾದ್ರೆ ಏನು ಕಾರಣ ರೀ? ಏನು ಕಾರಣಪ್ಪ? ಏನು ಕಾರಣ? ಪಾರ್ವತಿಯನ್ನ ನೋಡಿ ಅಪಹಾಸ್ಯ ಮಾಡಿ ನಕ್ಕಿದ್ದಕ್ಕಾಗಿ ಪ್ರಾಣಿ ಜನ್ಮ ಬಂತು. ಇದ್ರ ಮ್ಯಾಗಿಂದ ಸಾಮಾನ್ಯವಾಗಿ ನಾವೆಲ್ಲರೂ ವಿಚಾರ ಮಾಡಬೇಕು. ನಾವು ಎಷ್ಟು ಜನರಿಗೆ ಅಪಹಾಸ್ಯ ಮಾಡುತ್ತೀವಿ, ಎಷ್ಟು ಜನರಿಗೆ ಅಪಮಾನ ಮಾಡ್ತೀವಿ, ಎಷ್ಟೆಷ್ಟು ಮಂದಿಗೆ ಆಶೆ ಮಾತಾಡ್ತೀವಿ, ಎಷ್ಟೆಷ್ಟು ಮಂದಿಗೆ ನಿಂದ ಮಾತಾಡ್ತೀವಿ, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಮಾತಿನ ಪರಿಣಾಮ ನಮಗೆ ಮುಂದಿನ ಜನ್ಮದಲ್ಲಿ ಏನು ಕಷ್ಟ ಕೊಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಯಿಗೆ ಬಾಡಿಗಿಲ್ಲ, ಮನಸ್ಸಿಗೆ ಲಗಾಮಿಲ್ಲ. ಇವೆರಡೂ ಪಕಡ್ ಸಿಕ್ಕವು. ನಿಮಗೆ ಸಿಕ್ಕಂಗೆ ಹೊಡಿತೀರಿ ಗಾಡಿ, ಮತ್ತೇನು ಮಾಡೋದು? ಸಾವಧಾನ ಇರಬೇಕು, ವಿಚಾರ ಮಾಡಬೇಕು. ಮನುಷ್ಯ ಯಾರ ಜೊತೆಯಲ್ಲಿನೂ ಕೂಡ ನಾವು ಏನಾದರೂ ಮಾತಾಡಬೇಕಾಗಿತ್ತಂದ್ರೆ, ಒಂದು ಮಾತನ್ನು ಮಾತಾಡಬೇಕಾಗಿತ್ತಂದ್ರೆ 10 ಸಲ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ. ಸರಿಯೋ ತಪ್ಪವೋ, ಇದು ಅವ್ರಿಗೆ ನೋವಾಗ್ತದೋ ಸಂತೋಷ ಕೊಡ್ತದೋ? ಬಸವಣ್ಣವ್ರು ಎರಡೇ ಮಾತನ್ನ ಹೇಳ್ಯಾರ. ಅವರು ಜೀವನ ಜಗತ್ತು ಗೆದಿಬೇಕಾದ್ರೆ 2 ಮಾತು. ಏನು? ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲೋ ಒಂದೊಡೆ ನರ್ಕ. ಎಂಥ ಮೌಲ್ಯ ಶಬ್ದಗಳು. ಶಿವನು ಮಾಯಕ್ಕ ದೇವಿಗೆ ಹೇಳ್ತಾನೆ, ಮಾಯಮ್ಮ, ಆ ಗಂಧರ್ವ ಅಲ್ಲಿ ನಿಂದೆ ಮಾಡಿದ ನಿಮಿತ್ತವಾಗಿ ನಾನು ಕುರಿಯಾಗಿ ಜನ್ಮ ತಾಳ್ಯದ. ನಿನ್ನ ಹಸ್ತಸ್ಪರ್ಶ ಆಗಿದ ಕೂಡಲೇ ಆ ಬರಿದಾದಂಥ ಕೊಳಮೊಲಿಯೊಳಗೆ ಹಾಲು ಬರುತ್ತವೆ, ಹಿಂಡ್ಕೊಂಡು ಇದು ನಿನ್ನ ತಮ್ಮಗೂ ಕುಡಿಸಿ ಸಮಾಧಾನ ಮಾಡು ಅಂತ ಹೇಳ್ತಾನ. ಸಮಾಧಾನ ಮಾಡಮ್ಮ. ತಾಯಿಗೆ ಸಂತೋಷ ಆತು. ಗುಂಡಿಗೆ ತಗಂಡ್ಲು. ಗಿಂಡೆತ್ತೀರಿ, ಗುಂಡಿಗೆ ಅಂತೀರಿ ಯವ್ವ. ಒಂದೊಂದು ಕಡೆ ಒಂದೊಂದು ತಾಲೂಕದಾಗ ಬೇರೆ ಬೇರೆ ಭಾಷೆ ಅವೇಪ್ಪ. ಭಾಳ ಹೈರಾಣ್ರಿ ನಾವೆಲ್ಲ ಮಾತಾಡೋದು. ಮೊದಲಾಗಿ ನಾ ಮಹಾರಾಷ್ಟ್ರದವ, ಮತ್ತು ನೀವೆಲ್ಲ ಕನ್ನಡಿಗರು. ಸ್ವಲ್ಪ ಭಾಷಾದೊಳಗೆ ಹೆಚ್ಚು ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ಒಂದು ಸಲ ಈ ಕಡೆ ಮುದ್ದೇಬಿಹಾಳ ತಾಲೂಕು ಹೋಗಿದ್ದೇರಿ. ಯರ್ಜರಿ ಅಂತ ಒಂದು ಊರು ಬರ್ತದೆ. ನಾನೆಲ್ಲ ಕಡೆ ಹೋಗ್ತೀನಿ ರೀ. ಈ ಕಡೆ ಎಲ್ಲ ನಿಮ್ಮ ಸುರಪುರ, ಶಾಪೂರು, ಬಳ್ಳಾರಿ, ರಾಯಚೂರು, ಹಾವೇರಿ, ಹುಕ್ಕೇರಿ, ರಾಣೆಬೇನೂರು, ಬೆಳಗಾವ್, ಹುಬ್ಳಿ, ಧಾರವಾಡ, ಇಂಚಲಕರಂಜಿ, ಸಾಂಗ್ಲಿ, ಮಿರಜ್, ಕೊಲ್ಲಾಪುರ್ ಇಷ್ಟೆಲ್ಲ ಹೋಗ್ತಿರ್ತೀನಿ ರೀ ನಾನು. ಮುದ್ದೇಬಿಹಾಳಕ್ಕೆ ಹೋದಾಗ ಒಂದು ಘಟನೆ ನಡೀತು. ಅಲ್ಲಿ ಮಲ್ಲಾಲಿಂಗೇಶ್ವರ ಮಠ ಅಂತಿದೆ, ಯಲ್ಲಾಲಿಂಗ ಮಹಾರಾಜರ ಶಾಖಾ ಮಠ. ನವರಾತ್ರಿ ಉತ್ಸವದೊಳಗೆ ಅಲ್ಲಿ ದೇವಿ ಪುರಾಣ ಮಂಗಲ ಉತ್ಸವಕ್ಕೆ ನಮ್ಮ ಡೊಳ್ಳಿನ ಹಾಡಕ್ಕೆ ಕರೆಸಿದ್ರು. ಸ್ವಲ್ಪ ಇದು ನೋಡಿ, ಕರೆಸಿದ್ರು. ನಾವು ಸೊನ್ಯಾಳ ಹನುಮಂತರೇಗೌಡರು ಅಂತ ನಮ್ಮ ಜೊತೆಗಾರರು. ಅವರು ಗಾಣಿಗೆ ಸಮಾಜದವರು. ಆದರೆ 45 ವರ್ಷ ಈ ಬೀರದೇವರ, ಮಹಾಲಿಂಗರಾಯ, ರೇವಣ್ಣ ಸಿದ್ದೇಶ್ವರ ಅಖಂಡವಾಗಿ ಅವರ ನಾಮಸ್ಮರಣೆ ಮಾಡಿ ಅವರ ಧರ್ಮ, ಅವರ ಲೀಲೆಗಳನ್ನು ಪ್ರಚಾರ ಮಾಡಿ 1 ವರ್ಷ ಆಯ್ತು. ಅವರು ಪಾಪ ಲಿಂಗದಾಗ ಆದರು. ಗಾಣಿಗೆ ಸಮಾಜದವರು ಒಳ್ಳೆಯ ಕಲಾವಿದರು. ಅವರು ಈ ಭಾಗದಲ್ಲಿ ಬಂದಿಲ್ಲ, ನಾವು ಬಂದಿಲ್ಲ. ನಾನು
ಕೊನೆಗೆ ಒಂದು ಸಲ ಬಂದಿದ್ದೆ ಜೇವ್ರಿಗಿಗೆ, ದೇವ್ರು ಬಂದಿದ್ದಂತಲ್ಲಿ ಭಕ್ತರ ಮನೆಗೆ. ಆಗಲೇ ನಾನು ಒಂದು ಸಲ ಬಂದಿದ್ದೆ ಡೊಳ್ಳಿನ ಪದ ಹಾಡಾಕ. ಅವರು ನಾವು ಅಲ್ಲಿ ಡೊಳ್ಳಿನ ಪದ ಹಾಡ್ತಾ ಇದ್ದೀವ್ರಿ. ಬೆಳ್ತನಕ ಜನ ಒಬ್ಬರು ಎದ್ದು ಹೋಗಲಿಲ್ಲ, ಅಷ್ಟು ಭಕ್ತಿಯಿಂದ ಕೇಳಿದ್ರು. ಮುಂಜಾನೆ ಒಬ್ಬ ಪುಣ್ಯಾತ್ಮ ಬಂದು ನಮಸ್ಕರಿಸಿದ ನನಗೆ. ತಾತ, ಭಾಳ ಚೆನ್ನಾಗಿ ಹಾಡಿದ್ರಿ, ನನಗೆ ಭಾಳ ಸಂತೋಷ ಆದ್ದು. ಅದಕ್ಕೆ ತಾವು ಊರಿಗೆ ಹೊರಡುವ ನಿರ್ಗಮನ ಮಾಡೋಕ್ಕಿಂತ ಮುಂಚಿತ ನಮ್ಮ ಮನ್ಯಾಗ ಒಂದಿಷ್ಟು ಪಾದ ಹಾಕಿ ಹೋಗ್ರಿ ಅಂತ ಹೇಳ್ದ. ಅದ್ರಾಗ ನಮ್ಮದೊಂದು ಚಟ ಇರ್ತದೆ ರೀ. ಏನು ಚಟ ಅಂತಂದ್ರೆ, ಹಡದವ್ರ ಹೊಟ್ಟಿ, ಹಾಡ್ದವ್ರ ಹೊಟ್ಟಿ, ಇವೆರಡೂ ಭಯಂಕರ ಹೊಸ ಆಗ್ತಿರ್ತಾವೆ. ಬೆಳಗಾನ ಹಲಿಬೇವ್ರಿಯ ಮುಂಜಾನೆ ಮನೆಗೆ ಪಾದ ಹಾಕಂದು ಕೂಡಲಿ ಮತ್ತು ನಮಗೊಂದು ಸಂತೋಷ ಏನಾಯ್ತು, ಸುಮ್ಮನೆ ಹಂಗೆ ಹೋಯ್ತಾನವ, ಒಂದು ಕಪ್ ಚಾರೆ ಹಾಲರೆ ಸುಸ್ಲಾರೆ ಏನ್ರಿ ಕೊಡ್ತಾನಂತ ಆಶಕ್ಕಾಗಿ ನಾವು ಯಾರ ಮನ್ಯಾಗ ಕಾಲ ಇಟ್ಟು ಉದ್ಧಾರ ಮಾಡಬೇಕು. ಅವ ಮೊದಲೇ ಇಟ್ಟು ಮಾಡಿದಾನೆ ಇದು ಭೂಮಿ. ನಮ್ಮಂಥವ್ರು ಎಷ್ಟು ಜನ ಬಂದ್ರಿ, ಭೂಮಿ ಪಾವನ ಆಗಲ್ಲ. ಪಾವನಕರವಾಗಿರತಕ್ಕಂಥದ್ದು ಮಾಡಿದ್ದಾನ, ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದು ಕಲಿಯುವುದೇ ನಮ್ಮ ಧರ್ಮ. ಕರ್ಕೊಂಡು ಒಯ್ದರು, ಹೊರಸು ಹಾಕದ ಕಂಬಳಿ ಹಾಸದ ಕೂತ್ಕೊಂಡೆವು. ಅವರು ಒಂದಿಷ್ಟು ನನ್ನ ಜೊತೆ ವಿಚಾರ ಮಾಡಿದ್ರು. ಯಪ್ಪ, ಒಬ್ಬ ನಮ್ಮ ಹುಡುಗ ಕೇಳಿದ್ರೆ, ಅಪ್ಪವ್ರು ಏನು ತೊಗೋತಾರೇನ್ರಿ ಅಂತ. ಇಲ್ರಿ, ಅವ್ರು ಜಳಕ ಮಾಡಿರ್ದೇನೆ ಪೂಜೆ ಆಗ್ಲಾರ್ದೆ ಏನು ತೊಗೊಳಂಗಿಲ್ಲ. ಹಂಗಾರೆ ನಮ್ಮಲ್ಲಿ ನೀರು ಕಾಯ್ದಾವ, ಮಾಡೇ ಬೀಳಲಿ ಅಂಥೇಳಿ ನನ್ನ ಕಡೆ ಬಂದ್ರಿ. ನಮಸ್ಕಾರ ಮಾಡ್ದ. ಯಪ್ಪ, ನೀವು ಒಳಗೆ ಹೊಯ್ಕೋತೀರಿ ಏನು ಹೊರಗೆ ಹೊಯ್ಕೋತೀರಿ ಅಂತ. ನನಗೆ ಹಿಂಗೈತ್ರಿ. ಅಲ್ಲ ಏನಪ್ಪ, ವಿಜಯದಶಮಿ ಸಾಯಂಕಾಲ ಬನ್ನಿ ಮುಡಿಯೋದು, ಮುಂಜಾನೆ ಅವನ ಮನೆಯಾಗ ಹೋಗಿವು, ಒಳಗೆ ಹೊಯ್ಕೋತೀರಿ ಹೊರಗೆ ಹೊಯ್ಕೋತೀರಿ ಅಂದ್ರೆ ಏನಿದ್ರ ಅರ್ಥ? ಮಹಾನವಮಿ ಹಬ್ಬದ ದಿವಸ ಹೊಯ್ಕೊಳಕ್ಕೆ ಹೊಸದಲ್ಲಿವ ಅಂಥೇಳಿ ಶಬ್ದ ಅರ್ಥ ಆಗಲಿಲ್ಲ ರೀ ನನಗೆ. ನಾನೇನು ಅಂದ್ಕೊಂಡೆ, ಇನ್ನು ಸುಮ್ ಗಪ್ ಕೂತ್ರು ನನಗೂ ಬೆಲೆ ಬರಲ್ಲಲ್ಲ, ಆಯ್ತಪ್ಪ ಹೊರಗರ ಒಳಗರ ಹೊಯ್ಕೋತೀನಿ ಅಂದೆ. ಅಂತಂದೆ. ಅಷ್ಟದೊಳಗೆ ಒಬ್ಬ ಹುಡುಗ, ಒಂದು 9-10 ವರ್ಷದ ಹುಡುಗಿತ್ರಿ. ಪುಟ ಬಾರಪ್ಪ ಇಲ್ಲಿ ಅಂತ ಕರೆದೆ ಅವನ್ನ. ಯಾಕೆ ತಾತ, ಯಾಕೆ ತಾತ? ಅಲ್ಪ ನಿಮ್ಮ ಪಪ್ಪ, ಈಗ ಅಪ್ಪ ಅನ್ನೋದು ನಡೆಯಂಗಿಲ್ಲ ರೀ, ಪಪ್ಪ ಅನ್ಬೇಕು. ಈಗ ತಾಯಿಗೆ ಅವ್ವ ಅಂತ ಅನ್ಬಾರ್ದ್ರಿ, ಮಮ್ಮಿ ಅಂದರೆ ಅವ್ರಿಗೆ ಡಿಮಾಂಡ್ ಭಾಳ. ನಿಮ್ಮೂರ ಕಡೆ ಅಲ್ಲ, ನಮ್ಮೂರ ಕಡೆ ಅಂತೀವಿ, ನಿಮ್ಮ ಕಡೆ ಅಲ್ಲಕ್ಕಿಲ್ಲ. ಹಂಗೆ ಕನ್ನಡದಲ್ಲ, ಇದೇನದಪ್ಪ ಕನ್ನಡ. ಇಲ್ಲೇನು ಅನ್ಬೇಕು? ಅಮ್ಮನೇ ಅನ್ಬೇಕು. ಇಂಗ್ಲೀಷ್ ಅತ್ಯಂತ ಅಭ್ಯಾಸ ಮಾಡಿದನ್ನು ಪರಿಪೂರ್ಣ ಮಾಡಿಕೊಡ್ರಿ, ಆದರೆ ಮಾತೃಭಾಷಾ ಮಾತ್ರ ಎಂದು ತಪ್ಪಬಾರದು ಜಗತ್ತಿನೊಳಗೆ. ನಮ್ಮ ಮಕ್ಕಳು ನೋಡಿರ್ಬೇಕಾರೆ ಕರ ಹೆಂಗೆ ಕರೀತದ, ಅಮ್ಮ ಹೋಗುತ್ತದೆ. ಅದರಾಗ ಅಮ್ಮ ಅಂದ್ರೆ ನಿಮ್ಗೊಂದು ಅಪಮಾನ ಆದಂಗೆ ಆಗ್ತದಂತ, ಮಮ್ಮಿ ಅನ್ಬೇಕಂತ. ಹೌದಿಲ್ಲವ? ಹಾಂ, ಮಮ್ಮಿ ಅನ್ಕೋತಿ ಎಮ್ಮಿ ಅಥವಾ ಮತ್ತೇನಿದೆ. ನಮ್ಮ ಪೂರ್ವ ಸಂಸ್ಕೃತಿ ಎಂದು ಕೆಡಿಸ್ಬಾರ್ದು. ಬಸವಣ್ಣ ಏನು ಹೇಳಕತ್ತಿದ್ನಪ್ಪ? ಪುಟ್ಟ ಬಂದ ಯಾಕೆ ತಾತ? ಅಲ್ಪ ನಿಮ್ಮ ಪಪ್ಪ ಒಳಗೆ ಹೊಯ್ಕೋತೀರಿ ಹೊರಗೆ ಹೊಯ್ಕೋತೀರಿ ಅಂತಾನ, ಒಳಗೇನದ ಹೊರಗೇನದ ಅಂತ ಕೇಳಿದೆ ನಾನು. ಆ ಹುಡುಗಂದ, ತಾತ ಮನ್ಯಾಗ ಬಚ್ಚಲಾದ, ಅಲ್ಲಿ ನಿಮ್ಮ ನಡೀತಿದ್ದಲ್ಲಿ ಹೊಯ್ಕೊಳಕಂತ ನಮ್ಮ ಅಪ್ಪ ಕೇಳ್ಯಾನ ಅಂದವ. ಅವಾಗ ನನಗೆ ಅರ್ಥ ಆಯ್ತು, ಝಳಕ ಮಾಡಕ್ಕೆ ಹೊಯ್ಕೊಳ್ಳೋದು ಅಂತಾರಲ್ಲ. ಆ ಕಡೆ ಬೇನು ಚಟ ಬಾಳ್ರಿ, ತಾಯಿಗೂ ಬೇನೆ ಅಂತಾವ ಮುದ್ದೆ ತಾಲೂಕದಾಗ. ನಾನಂದೆ, ಇಲ್ಲಪ್ಪ ನಾನು ಬಸಲಾಗೆ ಹೊಯ್ಕೋತೀನಿ ಅಂದೆ. ಏನು ಮಾಡಿ ಹಂಗೆ ಕನ್ಫ್ಯೂಸ್ ಆಗ್ತದ್ರಿ. ಅವರು ಬಾಗಿಲಿ ಕದ ಅಂತಾರೆ ಆ ಕಡೆ. ಸರ್ ನಮ್ಮ ಕಡೆ ಏನಂತೀವಿ? ನಾವು ಬಾಗಿಲನ್ನ ಅಂತೀವಿ. ನಾನು ಬಸಲಾಗ ಹಲ್ ತಿಕ್ಕೋತ್ ನಿಂತಿದ್ದೆ, ಇಡ್ಲಿ ತಗೊಂಡು. ನಾನು ಟೂಟ್ ಪಿರಿಸ್ ಅದೇನು ತಿಕ್ಕೊಳಂಗಿಲ್ಲ ರೀ, ಇಡ್ಲಿ ತಿಕ್ಕೋತೀನಿ ರೀ. ಅದು ತಿಕ್ಕೋತ್ ನಿಂತಿದ್ದೆ. ಅಮ್ಮ ಅಂದಿಲ್ಲ ಹುಡುಗನ ತಾಯಿ, ಪುಟ್ಯ ಕದ ತೆರೆದೈತೇನೋ ಅಂದ್ಲು. ಕದ
ಬಾಗಿಲ ಅಂತ ನನಗೆ ಅರ್ಥ ಆಗಲಿಲ್ಲ ರೀ. ಶಬ್ದ ಹೇಳಕತ್ತೀನಿ, ಶಬ್ದ ಜ್ಞಾನ. ಜಗಳ ಆಗೋದು ಅದ್ರ ಕಾಲಾಗನ ರೀ. ಕದ ಅಂದ ಕೂಡಲೇ ನಾನು ಮೈ ನೋಡ್ಕೊಳ್ಕೊತೀನಿ ಎಲ್ಲಿ ತೆರೆದೈತಿ ಅಂತ. ಅಂದ್ರೆ ಅಮ್ಮ ಏನಂತಿದ್ಲು, ತಾತ ಸ್ನಾನ ಮಾಡಕತ್ತಿದ್ದಾನೆ, ಬಾಗಿಲ ಮುಚ್ಚಿಯೋ ತೆರೆದಿ ಅಂತ ಆಕಿ ಕೇಳ್ತಾ ಇದ್ಲು. ಅದು ನನಗೆ ಅರ್ಥ ಆಗಲಿಲ್ಲ. ತಾಯಿ ತಂದಿಗಳೇ, ನಿಮಗೆ ಎಲ್ಲಿ ತನಕ ಜೀವನದ ಅರ್ಥ ಆಗಲ್ಲ ಅಲ್ಲಿ ತನಕ ನಿಮಗೆ ದುಃಖ ಎಂದು ಕೈಬಿಟ್ಟು ಹೋಗುವುದಿಲ್ಲ. ಜೀವನದ ಅರ್ಥ ಯಾವಾಗಾಯಿತು ಅವಾಗ ಕಷ್ಟ ಹೋತು, ದುಃಖ ಹೋತು, ಬಡತನ ಹೋತು, ಬೇಕನ್ನೋದು ಹೋತು, ಬ್ಯಾಡನ್ನೋದು ಹೋತು. ಏನು? ಬರೇ ಸಂತೋಷ, ಬರೇ ಸಂತೋಷ. ಏನಿಲ್ಲ ಜೀವನದಲ್ಲಿ. ಬೇಕು ಏನಂತೀವಲ್ಲ ಅದೇ ದುಃಖದ, ಬ್ಯಾಡ ಏನಂತೀವಿ ಅದೇ ಸುಖ ಅದ. ಆದರೆ ಬ್ಯಾಡ ಅನ್ಲಾಕ ಬರೋದಿಲ್ಲಲ್ಲ, ಏನು ಮಾಡೋದು? ಮಾಯಮ್ಮ ದೇವಿ ಹುಟ್ಟುಕುಮಾಲಿಯಾಗಿರತಕ್ಕಂಥ ಕುರಿಯ ಕೊಳಮಲಿಗೆ ಕೈ ಹಚ್ಚಿದಾಗ ಗಿಂಡಿ ತುಂಬ ಹಾಲು ಸುರಿತು. ಆ ಕುರಿ ಜನ್ಮ ಮುಕ್ತ ಆಯಿತು. ಕುರಿದೊಡ್ಡಿಯಲ್ಲಿ ತನ್ನ ಅಂತ್ಯ ಸಮಯ ಮುಗಿಸಿ ಯಾತ್ರೆ ಮುಗಿಸಿಕೊಂಡು ಗಂಧರ್ವ ಲೋಕಕ್ಕೆ ಹೋಯಿತು. ಆ ಕುರಿಯನ್ನೇ ತನ್ನ ದೊಡ್ಡಿಯೊಳಗೆ ಮಾಯಕ್ಕ ದೇವಿ ಅದ ಮಣ್ಣದೊಳಗೆ ಹುಗಿದು ಅದು ಕುರುದೊಡ್ಡಿ ಲಕ್ಷ್ಮಿ ಅಂತ ಮಾಡಿಟ್ಳು ದೇವಿ. ನಮ್ಮಲ್ಲೆಲ್ಲೆಲ್ಲಿ ಇರ್ತಿರ್ತಾವೆ ಕುರುದೊಡ್ಡ ಲಕ್ಷ್ಮಿ ಅಂತ. ಹಾಗೆ ಮಾಡಿದ್ದು. ಬೇರೆ ದೇವರಿಗೆ ಹಾಲ ಕುಡಿಸಿದ್ಲು. ಸಂತೋಷಾಗಿ ಡರಿ ಹೊಡೆದ. ಬಾಲಲೀಲೆಯಲ್ಲಿ ಮಕ್ಕಳೆಲ್ಲ ಲಗೋರಿ ಚೆಂಡ ಆಟವನ್ನು ಆಡೋದನ್ನು ನೋಡಿ ಬೀರದೇವರಂತ ಮಯಕ್ಕಿಗೆ, ಅಕ್ಕ ನನಗೊಂದು ಚೆಂಡು ಮಾಡಿಸ್ಕೊಡ್ಬೇಕು. ಮಾಯಕ್ಕ ಹೇಳಿದ್ಲು, ಅಪ್ಪ ಬೀರ ಬ್ಯಾಡಪ್ಪ, ನಿನ್ನ ಕೈ ಚಲೋ ಇಲ್ಲೋ, ಯಾರನ್ನಾರ ಏನಾರ ಮಾಡಿದಿ ಅಂತಂದ್ರೆ ನಾನು ನಿನಗೆ ಮುತ್ತಿನಂತೆ ಜೋಪಾನ ಮಾಡ್ತಾ ಇದ್ದೆ. ನಿನಗೆ ಯಾರೂ ಅಪಶಬ್ದ ಮಾತಾಡಬಾರದು, ನಿನ್ನ ನಿಂದ ಮಾತಾಡಬಾರದು. ಅಂಥ ಪವಿತ್ರವಾಗಿರತಕ್ಕಂಥ ನೀನು ಸಿದ್ಧ ಬೀರನಪ್ಪ. ಸಾಮಾನ್ಯ ಮಕ್ಕಳಂತೆ ನಿನಗೆ ಯಾಕೋ ಚೆಂಡಿನ ಆಟ ಅಂಥೇಳಿ ಮಾಯಕ್ಕೆ ಕೇಳಿದರೆ, ಚೆಂಡು ಕೊಡಲಿಲ್ಲ ಅಂತಂದರೆ ನಾನು ಊಟನ ಮಾಡೋದಿಲ್ಲ ಅಂದ. ಏನು ಮಾಡಬೇಕು? ಹಾಗೇನೇ ವಿಶ್ವಕರ್ಮನ ಹತ್ತಿರ ಹೋಗಿ ಮಾಯಕ್ಕ ದೇವಿ ಚೆಂಡು ಮಾಡಿ ತಂದು ಕೊಟ್ಟಳು. ಮಕ್ಕಳ ಜೊತೆಲಿ ಲಗ್ಗೋರಿ ಚೆಂಡ ಆಟ ಈಗ ಆಡ್ತಾರೇನ್ರಿ ಶಾಲ್ಯಾಗ? ಮಕ್ಕಳು ಆಡೋದಿಲ್ಲ, ಈಗ ಬ್ಯಾಟಿನ ಆಟ ಬಂದಾವ. ಏಯ್ ಕಲ್ಲು ಆಡ್ತೀಯಲ್ಲ ಪುಟ್ಟಿ, ಈ ಕಡೆ ನೋಡಮ್ಮ, ಈ ಕಡೆ ನೋಡ್ರಿ. ಚೆಂಡನ್ನು ಮಾಡಿಸ್ಕೊಟ್ಳು. 12 ಮಕ್ಕಳೆಲ್ಲ ಒಂದು ಕಡೆ ನಿಂತ್ಕೊಂಡ್ರೆ ಶಿವಸಿದ್ಧ ಬೀರೇಶ ಒಂದು ಕಡೆ ನಿಂತ್ಕೊಂಡು ಎಲ್ಲರ ಬಾಲನ್ನು ಕ್ಯಾಚ್ ಹಿಡಿದವ್ರನ್ನ ಸೋಲಿಸಿದ. ಆ ಬಳಿಕ ತನ್ನ ಸರ್ತಿ ಬಂತು, ಅವನ ಪಾಳ್ಯ ಬಂತು ಚೆಂಡು ಹೋಗ್ಯಾಕ. ಈತ ನಿಂತ್ಕೊಂಡು ಚೆಂಡನ್ನು ಎಸೆದಾಗ ಆ ಗುಂಪಿನೊಳಗೆ ಸಂಗನ ಬಸಪ್ಪನ ಮಗ ಲಿಂಗ ಬಸಪ್ಪ ಅಂತೇಳಿ ಹುಡುಗ ಚೆಂಡು ಹೋಗಿ ಅವನ ಮೆಲಕಕ್ಕೆ ಬಿತ್ರಿ. ನಾಲಿಗೆ ಕಚ್ಚಿ ಮಗು ಬಾಯಿಗೆ ಬುರುಗು ಬಂದು ಹಸು ನೀಗಿತು ಆಟಿನೊಳಗೆ. ಪ್ರಾಣನ ಹೋತ್. ಆಡೋ ಮಕ್ಕಳೆಲ್ಲ ಗಾಬರಿಯಾಗಿ ದಿಕ್ ಮರಿಗೋಡಿ ಬಂದು ಆ ಸತ್ತ ಮಗುವಿನ ತಂದೆಯಾಗಿರತಕ್ಕಂಥ ಸಂಗನ ಬಸಪ್ಪನಿಗೆ ಹೇಳ್ತಾ ಇದ್ದಾರೆ, ಪಾಪ ನಿನ್ನ ಮಗನಿಗೆ ಆ ಮಾಯಕ್ಕಿಲ್ಲ, ಮಾಯಕ್ಕನ ಮಗ ತಮ್ಮದನ್ನೆಲ್ಲ ಬೀರಪ್ಪ ಚೆಂಡಿನಿಂದ ಹೊಡೆದು ನಿನ್ನ ಮಗನ ಪ್ರಾಣ ಹೊಡೆದಿದ್ದಾನೆ. ಜನ್ಮ ನೀಡಿದ ತಂದೆ ಸಂಗನ ಬಸಪ್ಪ, ಅವನ ಬಳಗ, ಅವನ್ನೆಲ್ಲ ಆಪ್ತರು ಭಾಳ ಸಿಟ್ಟು ಬಂದು ಕೈಯಾಗ ಕೊಡಲೆ, ಬಡಿಗೆ, ಖಡ್ಗ ಎಲ್ಲ ತಗೊಂಡು ಬಂದರು. ಚಾಂಡಾಲ ಸೊಳೆ ಮಗನನ್ನ ಕಡಿದು ಅವನ ಮಾಂಸವನ್ನ ಹದ್ದು ನಾಯಿ ನರಿಗಳಿಗೆ ಹಚ್ತೀವಿ ಅಂತ ದವಡೆ ಕಚ್ಚುತ್ತಾ ಮೀಸಿ ತಿದ್ದುತ್ತಾ ಕಣ್ಣನ್ನು ಕಿಸಿತಾ ಬಂದರು. ಅವರು ಬರೋದ್ರೊಳಗೆ ಇವ ಪುಣ್ಯಾತ್ಮ ಅಲ್ಲಿದ್ದ ಜಾಗ ಖಾಲಿ ಮಾಡಿ ಹೋಗಿ ಮನ್ಯಾಗ ಅಡಿ ಕೂತಿದ್ದ. ಪೀರದೇವರ ಅಲ್ಲಿ ನೋಡಿದ್ರು
ಮಗನ ಹೆಣ ನೋಡಿ ಬಾಯಾಗ ಮಣ್ಣು ಹಾಕೊಂತ ಮತ್ತೆ ಮಾಯಕ್ಕನ ಮನೆಗೆ ಬಂದರು. ಬಂದ ಬಳಿಕ ಮಾಯಕ್ಕ ಅವರಿಗೆಲ್ಲ ವಿನಂತಿ ಮಾಡಿಕೋತಾಳೆ, ಮಕ್ಕಳ ಆಟಪ್ಪ, ಅವನೇನು ಇವನಿಗೆ ವೈರಿಯ, ಇವ ಏನು ಅವನ ದ್ವೇಷನ ಮಾಡ್ತಕ್ಕಂಥವನ, ಆಟಿನಲ್ಲಿ ಏನಾದರೂ ಕೈ ಮೀರಿ ಆಗಿದೆ, ಅದಕ್ಕೆ ಯಾಕೆ ಇಷ್ಟೆಲ್ಲ ತಾವು ವಿಕೋಪ ಮಾಡ್ಕೋತೀರಿ, ದಯವಿಟ್ಟು ಆ ಮಗುನೂ ಅಷ್ಟೇ ಈ ಮಗುನೂ ಅಷ್ಟೇ ಅಂತನ್ನೋದ್ರೊಳಗೆ ಬೀರಪ್ಪ ಒಳಗಿಂದ ಹೊರಗೆ ಬಂದೇ ಬಿಟ್ಟ. ಮಾಯಕ್ಕ ಅವನು ತಡಿತಿದ್ಲು, ಕಸ್ಕೊಂಡು ಮುಂದೆ ಬಂದ ನಿಂತ. ಇವರೇನು ಶಿಟ್ನಾಗ ಬಂದಿರು ನೋಡ್ರಿ, ಬಂದವರು ಹಂಗನ ಅವ್ರ ಬಡಿಗೆ ಕೊಡಲೆ ತಲವಾರ ಬೀರ ದೇವರ ಮೈ ಮ್ಯಾಗ ಹೊಡೆದ್ರೆ ಅದು ಕೋಲ್ ಮಿಂಚು ಹೊಡೆದಂಗಾಗಿ ವಜ್ರಕ್ಕೆ ಹೊಡೆದಂಗಾಯಿತಂತ್ರಿ. ಸ್ವಲ್ಪನೂ ಖಡ್ಗದಿಂದ ಗಾಯ ಆಗಲಿಲ್ಲ, ಕೊಡಲಿಯಿಂದ ಎಲ್ಲಿ ಕಸು ಬೀಳಲಿಲ್ಲ, ಬಡಗಿದಿಂದ ಎಲ್ಲಿ ಬಾಸುಂಡಿ ಬರಲಿಲ್ಲ. ಹಂಗನ ನಿಂತ್ಕೊಂಡಿದ್ದ ಪುತ್ಥಳಿ ಗೊಂಬೆಯಂತೆ ಎಷ್ಟು ಶಸ್ತ್ರ ಪ್ರಯೋಗ ಮಾಡಿದರೂ ಅವನ ದೇಹಕ್ಕೆ ಯಾವುದು ಪರಿಣಾಮವನ್ನಾಗಲಾರ್ದು ನೋಡೆ ಬಂತನ ಬುದ್ಧಿವಂತ. ಬುದ್ಧಿಗೇಡಿಗಳ, ನಿಮಗೆ ಸ್ವಲ್ಪರೇ ನಾಚಿಕೆದೆಯಾ? ಮಕ್ಕಳಾಟದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಆಗಿದ್ದು ಮಗನನ್ನು ಹೊಡ್ಯಾಕ ಬಂದಿರಿ, ನಿಮ್ಮ ಕೈಯಾಗಿನ ಅಸ್ತ್ರಗಳು ತಗೊಂಡು ಅವನಿಗೆ ಹೊಡ್ಯಾಕತ್ತೀರಿ ಅಂದರೆ ಎಲ್ಲಿ ಅವನ ದೇಹಕ್ಕೆ ಒಂದು ಕೂದಲು ಇಳಿಯಷ್ಟು ಕೂಡ ಗಾಯ ಆಗ್ತಾ ಇಲ್ಲ. ಅವ ಮನುಷ್ಯನಲ್ರೋ, ಸಾಕ್ಷಾತ್ ದೇವರದಾನ ಅಂತ ಹೇಳಿದಾಗ ಎಲ್ಲರೂ ಕೈಯಾಗಿನ ಅಸ್ತ್ರಗಳು ಒಗೆದು ನಮಸ್ಕಾರ ಮಾಡಿದ್ರು. ಬೀರದೇವರ ಸತ್ತು ಬಿದ್ದಂಥ ನಿಂಗನ ಬಸಪ್ಪನ ಮುಖದ ಮೇಲೆ ಹೋಗಿ ಗುರುರೇವಣ ಸಿದ್ಧನ ಧ್ಯಾನ ಮಾಡಿ ಸತ್ತ ಮಗುವಿನ ಮುಖದ ಮೇಲೆ ಹಸ್ತವನ್ನೆಳೆದಾಗ ನಿದ್ದೆಯೊಳಗಿಂದ ಮನೆಗೆದ ಮಗು ಹೇಗೆ ಎದ್ದು ಕೊಡ್ತಾ ಇದೆಯೋ ಆಗ ಎಚ್ಚತ್ತು ಕಲಕಲ ನಗಾಕತ್ತಂತೆ. ತಾಯಿ ತಂದಿಗೆ ಹೋಗಿ ತೆಕ್ಕಿ ಬಡ್ಕೊಂಡ ಅಂತ. ಎಂತ ಮಹಿಮನೋ ಇವನು, ಎಂತ ಶರಣನೋ, ಹೌದು, ಎಂತ ಮಹಿಮನೋ ಇವನು, ಎಂತ ಶರಣನೋ, ಎಂತ ಮಹಿಮನೋ ಇವನು, ಎಂತ ಶರಣನೋ. ಬೀರಲಿಂಗನ ನಾಮದಿಂದ ಧರೆಗೆ ಬಂದನೋ, ಬೀರಲಿಂಗನ ನಾಮದಿಂದ ಧರೆಗೆ ಬಂದನೋ. ಎಂತ ಮಹಿಮನೋ ಇವನು, ಎಂತ ಶರಣನೋ, ಎಂತ ಮಹಿಮನೋ ಇವನು, ಎಂತ ಶರಣನೋ. ಬೀರಲಿಂಗನ ನಾಮದಿಂದ ಧರೆಗೆ ಬಂದನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ, ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ. ಎಂತ ಮಹಿಮನೋ ಇವನು, ಎಂತ ಶರಣನೋ. ಬೀರಲಿಂಗನ ನಾಮ ಧರಿಸಿ ಗುರುವು ಬಂದನೋ, ಬೀರಲಿಂಗನ ನಾಮ ಧರಿಸಿ ಗುರುವು ಬಂದನೋ. ಸುರಮದೇವಿಯ ಪ್ರಿಯ ಸುತನು ಬಂದನು, ಸುರಮದೇವಿಯ ಪ್ರಿಯ ಸುತನು ಬಂದನು. ಬರಮಲಿಂಗನ ಸತಯತಿಯು ಬಂದನು. ಎಂತ ಮಹಿಮನೋ ಇವನು, ಎಂತ ಶರಣನೋ, ಎಂತ ಮಹಿಮನೋ ಇವನು, ಎಂತ ಶರಣನೋ. ಬೀರಲಿಂಗನ ನಾಮದಿಂದ ಧರೆಗೆ ಬಂದನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ, ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ. ಮಂದನಗಿರಿಯಲಿ ಗುರುವು ನೆಲೆಯ ಕಂಡನು. ಇದುವೆ ಸ್ವರ್ಗವೋ ಕೈಲಾಸವೆಂದನು. ಮಂದನಗಿರಿಯಲಿ ಗುರುವು ಸ್ವರ್ಗ ಕಂಡನು. ಇದುವೆ ಸ್ವರ್ಗವು ಕೈಲಾಸವೆಂದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ.
ಎಂತ ಮಹಿಮನೋ ಎಂತ ಶರಣನೋ ಬೀರಲಿಂಗನ ನಾಮ ಧರಿಸಿ ಗುರುವು ಬಂದನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ ಆರು ಗುಣಗಳ ತೊರೆದು ಮೂರ ನಳಿದನು ಆರು ಗುಣಗಳ ತೊರೆದು ಮೂರ ನಳಿದನು ಶಾಂತಿ ಕರುಣಿಸಿ ಇವನು ಶರಣನಾದನು ಆರು ಗುಣಗಳ ತೊರೆದು ಮೂರ ನಳಿದನು ಶಾಂತಿ ಕರುಣಿಸಿ ಇವನು ಶರಣನಾದನು ಎಂತ ಮಹಿಮನೋ ಇವನು ಎಂತ ಶರಣನೋ ಎಂತ ಮಹಿಮನೋ ಇವನು ಎಂತ ಶರಣನೋ ಬೀರಲಿಂಗನ ನಾಮ ಧರಿಸಿ ಗುರು ಬಂದನೋ ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ಬಂದನೋ ಶಿವ ಸಂಭ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ